ಮುಂದೆ ಯಾವ ಹೆಜ್ಜೆಯನ್ನು ಇಡಬೇಕು ಭಾರತ ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ಅಧಿಕಾರಿಗಳು ಚಿಂತನೆ ಮಾಡ್ತಾ ಇದ್ದಾರೆ. ಈಗ ಇದೆಲ್ಲದರ ನಡುವೆ ಕಾಶ್ಮೀರದಲ್ಲಿ ಬಿಡುಬಿಟ್ಟಿರೋ 170ಕ್ಕೂ ಹೆಚ್ಚು ಉಗ್ರರು ನೋಡಿ ಎಲ್ಲಿಂದ ಬರ್ತಿರೋ ಕೆಲಸ ಇಲ್ಲ ಬಗ್ಸಿಲ್ಲ ಇವರಿಗೆ ಏನು ಅಂದ್ರೆ ಇವರೆಲ್ಲ ಕೂಡ ಪೇಮೆಂಟ್ ಪಡೆದಿರುವಂಥವ್ರು. ಸ್ಫೋಟಕ ಮಾಹಿತಿ ಕೊಟ್ಟಿದೆ ಗುಪ್ತಚರ ಇಲಾಖೆ. ಕಾಶ್ಮೀರದಲ್ಲಿ ಇನ್ನೂ ಕೂಡ 170 ಉಗ್ರರಿದ್ದಾರೆ ಎನ್ನುವಂಥದ್ದು. ಹಲವು ಕಡೆಗಳಲ್ಲಿ ಉಗ್ರಗಾಮಿಗಳು ಅಡಗಿದ್ದಾರೆ. ಫಸ್ಟ್ ಇವರನ್ನೆಲ್ಲ ಸಮ ಆಗಬೇಕು, ಇವರನ್ನ ಸರಿ ಮಾಡಿದ ಮೇಲೆ ಇನ್ನು ಬೇರೆಯವರಿಗೆ ಮಟ್ಟ ಹಾಕಬೇಕು ಅಂತ ಒಂದು ಸ್ಥಿತಿ. ಕಾಶ್ಮೀರದಲ್ಲಿ 170ಕ್ಕೂ ಹೆಚ್ಚು ಉಗ್ರರು ಅಡಗಿದ್ದಾರೆ ಅನ್ನುವಂಥ ಸ್ಫೋಟಕ ಸುದ್ದಿ ಬಂದಿರುವಂಥದ್ದು. ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ, ಈಗಾಗಲೇ ಯೋಧರ ಪಾರ್ಥಿವ ಶರೀರ ತರಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಇದು ಮಾತ್ರ ಮನ ಕಲಕುವಂಥ ದೃಶ್ಯಾವಳಿಗಳಿವು. ಇದನ್ನು ನೋಡೋಕ್ಕಾಗಲ್ಲ. ಯಾಕಂದರೆ ದೇಶವನ್ನು ಕಾಯುವಂಥವರು ನಾಳೆಯ ನಮ್ಮ ದಿನಗಳಿಗೋಸ್ಕರ ಇವತ್ತು ತಮ್ಮ ಜೀವನವನ್ನು ಬಲಿ ಕೊಟ್ಟಂಥ ಯೋಧರನ್ನ ನಾವು ಹೆಣವಾಗಿ ನೋಡಬೇಕಲ್ಲ. ನಾವು ಬಹಳ ದುಃಖದ ಸಂಗತಿ. ನಾನು ಕೇಳ್ತಾ ಇದ್ದೆ ಮೇಜರ್ ಜನರಲ್ ನಂಜಪ್ಪನವ್ರಿಗೆ, ಜೊತೆಗೆ ಚಂದ್ರಶೇಖರ್ ಸೌದಿ ಹತ್ರ ಕೂಡ ಮಾತಾಡಬೇಕು. CS ಹವಲ್ದಾರ್ ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆಗೂ ಕೂಡ ನಾನು ಮಾತಾಡ್ತೀನಿ. ಕೊನೆಯದಾಗಿ ನಾನು ಮೇಜರ್ ಜನರಲ್ ನಂಜಪ್ಪ ಏನು ಹೇಳ್ತಾರೆ ಕೇಳ್ತೀನಿ. ನಾನು 3 ಜನರಿಗೂ ಒಂದೇ ಪ್ರಶ್ನೆ ಇದೆ ನಂದು. ಇಂಥ ಆಟಾಟೋಪಗಳು ಯಾವ್ಯಾವಾಗ, ಎಷ್ಟು ದಿವಸ ನಡೀಬೇಕು ಇಂಥ ಆಟಾಟೋಪಗಳು, ಎಷ್ಟು ದಿವಸ ನಾವು ಯಾವ ಕಾರಣಕ್ಕೋಸ್ಕರ ಇಂಥವ್ನು ಸಹಿಸ್ಕೋಬೇಕು? ಇದು ನನ್ನ ಪ್ರಶ್ನೆ. ಬಹುಶಃ ಈ ಪ್ರಶ್ನೆ ಇದೆಯಲ್ಲ, ಇದು ನಿಮ್ಮ ಮನಸ್ಸಲ್ಲೂ ಕೂಡ ಕಾಡ್ತಾ ಇದೆ, ನನ್ನ ಮನಸ್ಸಲ್ಲೂ ಕಾಡ್ತಾ ಇದೆ. ಇಲ್ಲಿ ಯಾರ್ಯಾರು ದೇಶದ ಯೋಧರು ಯಾರ್ಯಾರು ಇದಾರಲ್ಲ, ಸೇವೆ ಸಲ್ಲಿಸಿ ಬಂದಿರುವಂಥವ್ರು ಇದಾರಲ್ಲ, ಅವರೆಲ್ಲರಿಗೂ ಕೂಡ ಇದೇ ಪ್ರಶ್ನೆ ಕಾಡ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ನಾವು ಇಂಥವ್ನು ಸಹಿಸ್ಕೋಬೇಕು, ಯಾವ ಕಾರಣಕ್ಕೋಸ್ಕರ, ಏನು ಲಾಭಕ್ಕೋಸ್ಕರ ಇಂಥವ್ನು ನಾವು ಸಹಿಸ್ಕೋಬೇಕು? ಈ ಪ್ರಶ್ನೆ ಕೊನೆಯದಾಗಿ ನಂಜಪ್ಪನವ್ರೆ ಏನಂತೀರಿ ಸರ್? ನ್ಯಾಷನಲ್ ಸೆಕ್ಯೂರಿಟಿ ಒಂದು ದಿವಸದ ಕೆಲಸ ಅಲ್ಲ. ಬರೀ 2 ಜನ 30 ಜನರು ಸತ್ತೋದ್ರು, 40 ಜನ ಸತ್ತೋದ್ರು ಅಂತ ಎಲ್ಲರೂ ನ್ಯಾಷನಲ್ ಸೆಕ್ಯೂರಿಟಿ ಮೀಟಿಂಗ್ ಎಲ್ಲ ಮಾಡಿ ಶಬ್ದ ಮಾಡಿ ನಾಳೆ ಮರೆಸಿದ್ರೆ ಅದರಿಂದ ಪ್ರಯೋಜನ ಏನು ಉಪಯೋಗ? ನಾವು ಈಗ ಈ ಪ್ರಾಬ್ಲಮ್ ಆಗ್ತಾ ಇರೋದು ಅದಕ್ಕಾಗಿ. ನಮ್ಮ ದೇಶದಲ್ಲಿ ಎಲ್ಲ ಸತ್ತವರ ಮೇಲೆ ಆ ದಿವಸ ಎಲ್ಲರೂ ಯುನೈಟ್ ಆಗ್ತಾರೆ, ಎಲ್ಲ ಕೂಗ್ತಾರೆ, ಆಮೇಲೆ ನಾಳೆ ದಿವಸ ಮರ್ತೇ ಹೋಗ್ತದೆ. ಅದಕ್ಕಾಗಿ ತೊಂದರೆ ಆಗ್ತದೆ. ಒಂದೇ ನಿಮಿಷ. ಶ್ರೀನಗರಕ್ಕೆ ರಾಜನಾಥ್ ಸಿಂಗ್ ಬಂದಿರುವಂಥದ್ದು ಅದನ್ನು ನಾವು ನೋಡ್ತಾ ಇದ್ದೀವಿ. ದೆಹಲಿಯಿಂದ ಹೊರಟಿರುವಂಥ ದೃಶ್ಯಾವಳಿಗಳು. ಈಗ ಶ್ರೀನಗರಕ್ಕೆ ಗೃಹ ಸಚಿವ ರಾಜನಾಥ್ ಸಿಂಗ್ ಹೊರಟಿರುವಂಥ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಬಹಳ ಅದ್ಭುತವಾಗಿ ಹೇಳಿದ್ರಿ ಮೇಜರ್ ಜನರಲ್ ನಂಜಪ್ಪನವರೇ. ಏನು ಅಂದರೆ ಒಂದು ದಿನದ ಕಥೆ ಅಲ್ಲ ಇದು. ದೇಶದ ರಕ್ಷಣೆ ಅನ್ನುವಂಥದ್ದು ನಿತ್ಯ ನಿರಂತರವಾದ ಕೆಲಸ. 24/7 ಒಂದು ನಿಮಿಷ ಕೂಡ ಆಚೆ ಈಚೆ ಆಗಬಾರ್ದು ಅನ್ನುವಂಥದ್ದು. ಬರೀ ಭಾಷಣ ಮಾಡಿ ಒಂದಷ್ಟು ಸೈನಿಕರು ಹೋದ್ರು ಅಂದ ತಕ್ಷಣ ಕಣ್ಣೀರು ಹಾಕಿದ್ರೆ ಎಂಡಾಗಲ್ಲ ಅಂತೀರಿ ತಾವು. ನಮ್ಮದು ಈ ಕಾಶ್ಮೀರದ ಪ್ರಾಬ್ಲಮ್ ಎಲ್ರಿಗೂ ಗೊತ್ತಿದೆ. ದೇಶವಾಸಿಗಳಿಗೆ ಬರೀ ಸೆಕ್ಯೂರಿಟಿ ಫೋರ್ಸ್ ಅವರಿಗಿಲ್ಲ, ದೇಶವಾಸಿಗಳಿಗೆ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಎಲ್ರಿಗೂ ಗೊತ್ತಿದೆ. ಪಾಕಿಸ್ತಾನದ ಪ್ರಾಬ್ಲಮ್ ನಂಬರ್ 1, ಆದರೆ ನಮ್ಮ ಇಂಟರ್ನಲ್ ಪ್ರಾಬ್ಲಮ್ ನಂಬರ್ 2. ಕರೆಕ್ಟ್. ಒಳಗಡೆ ಪ್ರಾಬ್ಲಮ್ ಆಗ್ತಾ ಇದೆ. ಒಳಗಡೆ ಅವರು ಅದು 3 ಪಾಠ ಇದೆ ಅದರಲ್ಲಿ. ಉಗ್ರಗಾಮಿಗಳಿಗೆ ಸಪೋರ್ಟ್ ಕೊಡೋರು, ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡಿ ಪಾಲಿಟಿಕ್ಸ್ ಮಾಡೋರು, ಅವರನ್ನು ಬಿಸಿ ಮಾಡೋದು ಬಹಳ ಇಂಪಾರ್ಟೆಂಟ್. ಸರ್ಜಿಕಲ್ ಸ್ಟ್ರೈಕ್ ಪಾಕಿಸ್ತಾನದ ಮೇಲೆ ಒಂದು ಸಲ ಮಾಡಿ ಆಯಿತು, ಇಲ್ಲಿ ಇದರ ಮೇಲೆ ಈ 3 ಪಾರ್ಟಿಗಳ ಮೇಲೆ ಮಾಡಲಿ. ಅವರಿಗೆ ಸಪೋರ್ಟ್ ಮಾಡ್ತಾರಲ್ಲ ಒಳಗೆ ಕೂತ್ಕೊಂಡು. ಈಗ ಇವರು ಹೇಳಿದ್ರು 170 ಉಗ್ರಗಾಮಿಗಳು ಕಾಶ್ಮೀರದ ಒಳಗಿದ್ದಾರೆ ಅಂತ. ಎಷ್ಟು ಜನರಲ್ಲಿ ಟ್ರೈನಿಂಗ್ ಆಗ್ತಿದ್ದಾರೆ? ಅದು ಈಗ ಆಗುತ್ತಿರೋ ತೊಂದರೆ ಒಳಗಡೆ ಟ್ರೈನಿಂಗ್ ಆಗ್ತಾಯಿದೆ. ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರ ಹ್ಯೂಮನ್ ರೈಟ್ಸ್ ವಿಷಯ ಮಾತಾಡ್ತಾರೆ. ಹ್ಯೂಮನ್ ರೈಟ್ಸ್ ಅದು ಅವರನ್ನು ಸರಿ ಮಾಡಿದ್ರೆ ಮಾತ್ರ. ಪಾಕಿಸ್ತಾನದ ವಿಷಯ ನೋಡ್ಕೊಳ್ಳಿ, ಅದೊಂದು ದುರಂತ ಸಂಗತಿ. ಪಾಕಿಸ್ತಾನದ ವಿಷಯ ಪಾಲಿಟಿಕಲಿ, ಡಿಪ್ಲೊಮ್ಯಾಟಿಕಲಿ, ಎಕನಾಮಿಕಲಿ ನಾವು ದೇಶವಾಸಿಗಳು, ನಮ್ಮ ದೇಶ ಲೀಡರ್ಸ್ ನೋಡ್ತಾರೆ. ಅದರ ಜೊತೆಯಲ್ಲಿ ಎಲ್ಲರೂ ಒಂದಾಗಿ ಪಾಲಿಟಿಕ್ಸ್ ಬಿಟ್ಟು ಒಳಗಿನ ನಮ್ಮ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಒಳಗಡಿದಾರಲ್ಲ, ಅವ್ರನ್ನ ಮಟ್ಟ ಹಾಕಿದ್ರೆ, ಅವ್ರನ್ನ ತೊಳೆದ್ರೆ, ಬೇರೆ ಸಮೇತ ಕಿತ್ತು ಹಾಕಿದ್ರೆ ಇದೆಲ್ಲದೂ ಕೂಡ ಸರಿಯಾಗುತ್ತೆ ಅಂತ ಬಹಳ ಅದ್ಭುತವಾಗಿ ಮಾತಾಡಿದ್ರೆ. ಅದಕ್ಕೆ ನಾನು ಪದೇ ಇಸ್ರೇಲ್ ಉದಾಹರಣೆ ಕೊಡೋದು. ಇಸ್ರೇಲಿನ ಸುತ್ತಮುತ್ತಲೂ ಕೂಡ ಜನಗಳು ಇದೇ ರೀತಿ ಕೆಲಸ ಮಾಡ್ತಾ ಇದ್ರು. ಯಾರ್ಯಾರು ಅವ್ರಿಗೆ ಆಶ್ರಯ ಕೊಡ್ತಾರೋ ಆ ಹಳ್ಳಿನೇ ಉಡಾಯಿಸುವಂತ ಪ್ರಯತ್ನಕ್ಕೆ ಮುಂದಾಗ್ಬಿಡ್ತು. ಅದಾದ ನಂತರ ಬಾಯ ಮುಚ್ಚಿಕೊಂಡ್ರು ಅಂತ, ಬಾಲ ಮುದ್ರಕೊಂಡ್ರು ಅಂತ. ನಿಜಕ್ಕೂ ನಮ್ಮ ದೇಶದಲ್ಲೂ ಕೂಡ ಹಂಗೆ ಆಗಬೇಕು. ನಂಜಪ್ಪನವರೇ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ಬಂದು ಸಾಕಷ್ಟು ಮಾತಾಡಿದ್ರಿ. ಮೇಜರ್ ಜನರಲ್ ನಂಜಪ್ಪನವರು, ನಿವೃತ್ತ ಸೇನಾಧಿಕಾರಿಗಳು, ಬಹಳ ಅದ್ಭುತವಾಗಿ ಮಾತಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್, ಇಲ್ಲಿ ತನಕ ಮಾತಾಡೋದಕ್ಕೆ.